ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತಮ್ಮನ ಮದುವೆಗೆ ಅಕ್ಕ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಬಂದಿದ್ದಾರೆ. ನಾನು ಇವ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಹಳೆ ವಿಡಿಯೋದಲ್ಲಿ. ಇವತ್ತು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಸರ್ಪ್ರೈಸಾಗಿ ಬಂದಿದ್ದಾರೆ. ಅಷ್ಟು ದೂರದಿಂದ ಬಂದಿದ್ರು, ಯಾಕೆ ಬರೋಕ್ಕೆ ಹೋದ್ರಿ ಒಬ್ಬರೇ ಅಷ್ಟೆಲ್ಲ ಓಡಾಡಿಕೊಂಡು ಬರ್ತಾ ಇದ್ನಲ್ಲ ಕಾಲ್ ಮಾಡಿದ್ದಿದ್ರೆ ಅಂತ ಹೇಳಿದ್ಕೆ ಅವ್ರು ಹೇಳಿದ್ದು ಒಂದೇ ಮಾತು, ಈ ಟೈಮಲ್ಲಾದರೂ ಎಲ್ಲರನ್ನೂ ಮೀಟ್ ಮಾಡ್ಬೋದು, ನೋಡ್ಬೋದು, ಮಾತಾಡಿಸ್ಬೋದು ಅಂತ ಹೇಳಿ. ಅದು ನನಗೆ ತುಂಬ ಖುಷಿ ಆಯಿತು. ಹೌದಲ್ವ, ನಾನು ಒಂದ್ಸಲ ಯೋಚನೆ ಮಾಡಿದೆ, ಹೌದಲ್ವಾ, ಇವಾಗ ಒಬ್ರನ್ನೊಬ್ರು ನೋಡೋದೇ ತುಂಬ ರೇಯರ್ ಆಗೋಗಿರುತ್ತೆ. ಎಲ್ಲ ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತಾರೆ. ಇವರು ತಮ್ಮನ ಮದುವೆಗೆ ಎಲ್ಲರಿಗೂ ಪರ್ಸ್ನಲ್ಲಾಗಿ ಹೋಗಿ ಇನ್ವಿಟೇಷನ್ ಕೊಡಬೇಕು ಅಂತೇಳಿ ಪ್ರತಿಯೊಬ್ಬರ ಮನೆಗೂ ಹೋಗಿ ಕೊಟ್ಟಿದ್ದಾರೆ. ಅದು ಇಬ್ಬರು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಓಡಾಡಿಕೊಂಡು. ಅದರಲ್ಲಿ ಅವ್ರ ಹಸ್ಬೆಂಡ್ ಚಂದ್ರು ಅವ್ರದ್ದಂತೂ ತುಂಬ ಎಫರ್ಟ್ ಇದೆ. ಇವಾಗ ಒಬ್ಬರು ಅಮ್ಮನ ಮನೆ ಕಡೆ ಸಂಬಂಧ ಅಂದರೆ ಕೆಲವರು ನೆಗ್ಲೆಕ್ಟ್ ಮಾಡೋದು ಜಾಸ್ತಿ. ಇವರಾಗಿ ಕರ್ಕೊಂಡೋಗಿ ಕಾರ್ಡ್ ಕೊಡಿಸ್ಕೊಂಡು ನಿಂತು ಓಡಾಡ್ತಾರಲ್ಲ, ಇದು ಗ್ರೇಟ್ ಅನಿಸುತ್ತೆ. ಇವತ್ತು ಅವ್ರ ಮದುವೆಗೆ ಅಂತಲೇ ಹೇಳ್ಬಿಟ್ಟು ನಾವು ಊರಿಗೆ ಹೋಗಿದ್ದೀವಿ. ನಾವು ಊರಿಗೆ ಹೋಗಿ ತುಂಬ ದಿನ ಆಗೋಗ್ಬಿಟ್ಟಿತ್ತು, ಒಂದು ಮಂತೇ ಆಗೋಗ್ಬಿಟ್ಟಿತ್ತು. ನಾವು 15 ಡೇಸ್ಗೊಂದ್ಸಲನಾದರೂ ಹೋಗ್ತಾ ಇರ್ತೀವಿ. ನಮ್ಮದು ರೀಸನ್ ಏನಿಲ್ಲ, ಸುಮ್ಮನೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಇನ್ನು ಅತ್ತೆ ಒಂದೇ ಇರ್ತಾರಲ್ಲ ಅಂತ ಹೇಳಿ. ಇವಾಗ ಊರಿಗೆ ಹೋಗಿದ್ದಾಗೂ ಆಗುತ್ತೆ, ಮದುವೆ ಅಟೆಂಡ್ ಮಾಡಿದಾಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಊರಿಗೆ ಹೋದಾಗಂತೂ ವೆದರ್ ಒನ್ ವೀಕ್ ಬ್ಯಾಕ್ ವಿಡಿಯೋನೇ ಇದು. ವೆದರ್ ಅಂತೂ ಅವಾಗ ಫುಲ್ಲು ಕೋಲ್ಡು, ಚಳಿ, ಒಂಥರ ಮೋಡ ಆ ಥರ ಇತ್ತಲ್ಲ ವೆದರು. ನಮ್ಮ ಮನೆ ಮುಂದೆ ಅಂತೂ ಇನ್ನೂ ಹೇಳ್ಬೇಕಾ, ಹೊರ್ಗಡೆ ಬರೋಕ್ಕಾಗ್ತಿರಲ್ಲ, ಅಷ್ಟು ಚಳಿ ಆಗ್ತಾ ಇರುತ್ತೆ. ಇನ್ನು ಸಪೋಟ ಹಣ್ಣು ಒಂದು ಸ್ವಲ್ಪ ಹಣ್ಣಾಗಿತ್ತು, ನಾವು ತೊಗೊಂಡೋಗೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಪೋಟ ಮರದಲ್ಲಿ ನನ್ನ ಮಗ ಹತ್ತಿ ಸಪೋಟ ಹಣ್ಣು ಕೀಳ್ತಾ ಇದ್ದಾನೆ. ಇನ್ನು ಒಂದು ಸ್ವಲ್ಪ ಕೆಲಸ ಐತಲ್ಲ, ಅದನ್ನೆಲ್ಲ ನಮ್ಮ ಮನೆಯವ್ರು ಮುಗಿಸ್ಕೊಂಡು ಒಂದು 11:30-12 ಅಷ್ಟೊತ್ತಿಗೆ ನಾವು ಹೋದ್ವಿ ಮದುವೆ ಅಟೆಂಡ್ ಮಾಡಿ ಬರೋಣ ಅಂತೇಳಿ. ಇನ್ನು ತಂಗಿ ಮತ್ತು ಅಮ್ಮ ಮುಂಚೆನೇ ಹೋಗಿದ್ರು. ಇನ್ನೊಂದು ತಂಗಿ ಇದ್ಲು, ಅವಳನ್ನು ನಮ್ಮ ಊರಿಗೋಗಿ ತಂಗಿ ಮತ್ತು ಪಾಪುನ ಕರ್ಕೊಂಡು ಮದುವೆಗೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಮದುವೆ ಬಂದು ಪವನಪುತ್ರದಲ್ಲಿ ಇದ್ದಿದ್ದು. ತಂಗಿ ಪಾಪು ಅಂತೂ ಫಸ್ಟು ಟಾಟಾ ಹೋಗೋಣ ಬಾ ಅಂತ ಹೇಳಿದ ತಕ್ಷಣ ಹ್ಞೂ ಅಂತ ಬಂದ್ಲು. ನಾನು ಕರ್ಕೊಂಡು ಸೀದಾ ಕಾರಿಗೆ ಬಂದೆ. ಅವ್ರ ಅಮ್ಮ ಹಿಂದೆ ಕೂತ್ಕೊಂಡಿದ್ದಾಳೆ, ಗೊತ್ತಿಲ್ಲ ಅವಳಿಗೆ. ಸುಮ್ಮನೆ ಫುಲ್ಲು ಹೋಗೋ ತನಕ ಸೈಲೆಂಟಾಗಿ ಕೂತ್ಕೊಂಡಿದ್ಲು. ಅವ್ರ ಅಮ್ಮ ನಾನು ಚೂರು ನೋಡಿದ್ದಿದ್ರು ಓಡೋಗ್ತಿದ್ಲು. ಇನ್ನು ಇವರೆಲ್ಲ ಡಿಗ್ರಿ ಫ್ರೆಂಡ್ಸು. ತುಂಬ ದಿನ ಆದಮೇಲೆ ಎಲ್ಲರೂ ಮೀಟ್ ಮಾಡ್ಕೊಳ್ತಾ ಇದ್ದಾರಲ್ಲ, ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ದರು. ನನ್ನ ತಂಗಿ ಫ್ರೆಂಡ್ಸ್ ಅಂತೂ ಎಲ್ಲರೂ ನಮಗೆ ಪರಿಚಯ ಇದ್ದಾರೆ. ಇವಾಗ ಯಾವ್ದಾದ್ರು ಫಂಕ್ಷನಲ್ಲಿ ಎಲ್ಲರೂ ಬರ್ತಾರಲ್ಲ, ಮಾತಾಡಿಸ್ತಾರೆ. ಅಪರೂಪಕ್ಕೆ ಸಿಕ್ಕಿದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ. ಇಲ್ಲಿ ಔಟ್ಸೈಡು ಫೋಟೋಶೂಟ್ ನಡೀತಾ ಇತ್ತು. ಹಾಗೆಯೇ ಒಂದು ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡು ನೆಕ್ಸ್ಟು ಇನ್ನು ಮನೆಗೆ ಬಂದು ಅಲ್ಲಿಂದ ಒಂದು 1 ಅವರ್ ಕೂತ್ಕೊಂಡಿದ್ವಿ ಅಷ್ಟೇ. ಇನ್ನು ಟ್ರೈನ್ಗೆ ಹೋಗೋಣ, ನಾವು ಬೆಂಗಳೂರಿಗೆ ಬರಬೇಕಿತ್ತು. ಮಂಡೇ ಮಕ್ಳಿಗೆ ಸ್ಕೂಲ್ ಇದೆಯಲ್ಲ, ನಮ್ಮ ಮನೆಯವರು ಹಾಗೆ ಊರಿಗೆ ಹೋದ್ರು, ಸ್ವಲ್ಪ ಕೆಲಸ ಇದೆ ಅಂತೇಳಿ ರೈಲ್ವೆ ಸ್ಟೇಷನಿಗೆ ಬಿಟ್ಟು ಬಸ್ನ ಬುಕ್ ಮಾಡ್ಕೊಂಡಿದ್ವಿ ಹೋಗೋಣ ಅಂತ. ಅದು 2 ಸೀಟ್ ಅಷ್ಟೇ ಸಿಕ್ಕಿದ್ದು.
ಅದಕ್ಕೆ ಟ್ರೈನ್ ಇತ್ತಲ್ಲ 3 o'clockಗೆ ಟ್ರೈನ್ಗೆ ಹೋಗೋಣ ಅಂತ ಬಂದಿದ್ದು. ಯಾವ ಥರ ಅಂದರೆ ಇನ್ನು ಲೈಫಲ್ಲಿ ಟ್ರೈನ್ಗೆ ಹತ್ತಬಾರ್ದು ಅನ್ನೋ ಸ್ಥಿತಿ ಬಂದಿತ್ತು. ಆ ರೇಂಜಿಗೆ ನಾವು ಆವಾಗ ಟಿಕೆಟ್ ತೊಗೊಂಡು ಬಂದಿದ್ದು. ಜನರಲ್ ಬೋಗಿ ಇದ್ದಿದ್ದು ಬರೀ ಒಂದು 3 ಬೋಗಿ ಇತ್ತಷ್ಟೇ. ಟಿಕೆಟ್ ತಗೊಂಡು ಹತ್ತೋ ಅಷ್ಟೊತ್ತಿಗೆ ಎಲ್ಲ ಜನ ತುಂಬ್ಕೊಂಡ್ಬಿಟ್ಟಿದ್ರು. ಯಾವ ರೇಂಜಿಗಿದೆ, ಕಾಲಿಡೋಕ್ಕೂ ಜಾಗ ಇಲ್ಲ. ನಾವು ಫಸ್ಟ್ ಟೈಮ್ ಎಲ್ಲ ಮೇಲೆ ಕೂತ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಕೆಳಗಡೆ ಒಬ್ಬರು ಕೂತ್ಕೊಂಡಿರೋ ಅವ್ರ ಪಾಪು ಅಂತೂ ಪಾಪ ಎಷ್ಟು ಹಠ ಮಾಡ್ತಾಯಿತ್ತು ಅಂದರೆ ಆ ಜೋಕಾಲಿ ಕಟ್ಟಿ ಮಲಗಿಸೋ ತನಕ ಅಳು ನಿಲ್ಲಿಸ್ಲೇ ಇಲ್ಲ. 4 ಅವರ್ ಕೂತ್ಕೊಂಡಿದ್ದ ಪ್ಲೇಸಲ್ಲೇ ಕೂತ್ಕೊಂಡು ಸಾಕಾಗೋಯ್ತು. ನಾವು ಹೇಗೋ ಬಸ್ಸಲ್ಲಿ ಬರೋಣ, ಇದೆಲ್ಲ ಬಸ್ಸು ಅಂದರೆ ಇನ್ನೊಂದು ಸಿಗುತ್ತೆ ಅಂದ್ಕೊಂಡಿದ್ದೀವಿ. ಮಕ್ಕಳಂತೂ ಟ್ರೈನಲ್ಲಿ ಹೋಗೋಣ. ಮುಂಚೆ ಎಲ್ಲ ಟ್ರೈನ್ ಖಾಲಿ ಇರ್ತಿತ್ತು, ಒಂದೊಂದು ಬೋಗಿಲಿ ತುಂಬ ಜನ ಇರ್ತಾನೆ ಇರಲಿಲ್ವಲ್ಲ, ಆರಾಮಾಗಿ ಹೋಗ್ತಾ ಇದ್ವಲ್ಲ. ಆ ಥರ ತಿಳ್ಕೊಂಡು ಮಕ್ಕಳು ಟ್ರೈನಲ್ಲಿ ಹೋಗೋಣ ಅಂತ ಆ ಥರ ಐಡಿಯಾ ಮಾಡ್ಕೊಂಡು ಹೋಗಿದ್ದು. ಆ ಪರಿಸ್ಥಿತಿಲಿ ಬಂದ್ವಿ. ಇದು ನನ್ನ ಮಗನಿಗೆ ಕರಾಟೆ ಟೂರ್ನಮೆಂಟ್ ಇತ್ತು. ಅದೊಂದು ಸ್ವಲ್ಪ ದೂರನೇ ಇದ್ದಿದ್ದು ನಾವು ಇರೋ ಪ್ಲೇಸ್ಗಿನ್ನ. ಈ ಸಲ 2nd ಪ್ರೈಸ್ ಬಂದಿದೆ. ಹಾಗೆಯೇ ಟೂರ್ನಮೆಂಟ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 1 o'clock ಆಗಿತ್ತು. ಯಾಕೋ ನಾನ್ ವೆಜ್ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹೊಟ್ಟೆ ಹಸ್ದಾಗ ಹೀಗೆ ಅಲ್ವಾ, ಏನಾದರೂ ನಾನ್ ವೆಜ್ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಬಿರಿಯಾನಿ ತಂದು ತಿಂದು ಸಂಜೆ BSR ಹಬ್ಗೆ ಹೋಗಿದ್ವಿ. ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನೋಡಿರ್ತೀರ ಈ ಶಾಪ್ನ. ನಾನು ನಮ್ಮ ನಿಯರ್ ಶಾಪ್ ಇದ್ದಿದ್ದರಿಂದ ಒಂದು ಸಲ ವಿಸಿಟ್ ಮಾಡೋಣ, ನೋಡೋಣ ಹೇಗಿರುತ್ತೆ ಕಲೆಕ್ಷನ್ನು ಅಂತ ಹೋಗಿದ್ದು. ಹಾಗೆಯೇ ಅವರು ರೀಲ್ಸಲ್ಲಿ ಈ ವಾಚ್ ಹಾಕಿದ್ರು. ನನ್ನ ಮಗ ತುಂಬ ದಿನ ಕೇಳ್ತಾ ಇದ್ದ, ಈ ಥರದ ವಾಚ್ ಬೇಕು ತಕ್ಕೊಡಮ್ಮ ಅಂತೇಳಿ. ವಾಚ್ನ ತಕ್ಕೊಟ್ಟೆ. ಅವನಿಗಂತೂ ವಾಚ್ ತಗೊಟ್ಟೆ ಫುಲ್ ಖುಷಿ ಆಗೋಯಿತು. ಹಾಗೆ ರಿವ್ಯೂ ಕೂಡ ತಗೊಂಡ್ರು. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.